ಕೇರಳದಲ್ಲಿರೋರಿಗೆ ಮಾತ್ರ ಏನಕ್ಕೆ ಹೇರ್ ಲಾಂಗ್ ಆಗಿ ತಿಕ್ಕಾಗಿದೆ ಅಂತ ಗೊತ್ತಾ? ಅವರು ಕೆಲವು ಸೀಕ್ರೆಟ್ ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನ ಚೇಟ ಆ ಸೀಕ್ರೆಟ್ ಏನಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ನನ್ನ ಫಾಲೋ ಮಾಡ್ಕೊಳ್ಳಿ. ಈ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ನಿಮಗೆ ನಾನು ಕೊಡ್ತೀನಿ. ಫಸ್ಟ್, ರೈಸ್ ವಾಟರ್. ಕೇರಳಲ್ಲಿ ತುಂಬಾ ಮನೆಗಳಲ್ಲಿ ಗಂಜಿನ ಯೂಸ್ ಮಾಡಿ ಅವ್ರಿಗೆ ಹೇರ್ ವಾಶ್ ಮಾಡ್ತಾರೆ. ಇದನ್ನೇ ತುಂಬಾ ಜನ ಕೊರಿಯನ್ ಸೀಕ್ರೆಟ್ ಅನ್ಕೊಂಡು ತಿರುಗ್ತಾ ಇದ್ದಾರೆ, ಆದ್ರೆ ಇದು ಕೇರಳ ಸೀಕ್ರೆಟ್. ಗಂಜಿಯಲ್ಲಿ ಇನಾಸಿಟಿಲ್ ಅಂತ ಇರೋ ಕಂಟೆಂಟ್ ನಿಮ್ಮ ಹೇರ್ ಬ್ರೇಕೇಜ್ ನ ರೆಡ್ಯೂಸ್ ಮಾಡಿ ನಿಮ್ಮ ಹೇರ್ ನ ಲೆಂತಿಯಾಗಿ ಮೇಂಟೈನ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೆಕೆಂಡ್, ಕೋಕೋನಟ್ ಆಯಿಲ್. ಕೇರಳದಲ್ಲಿ ತೆಂಗಿನಕಾಯಿ ಎಣ್ಣೆ ಬರೀ ತಲೆಗೆ ಮಾತ್ರ ಅಲ್ಲ, ಕುಕಿಂಗ್ ಅಲ್ಲೂ ಯೂಸ್ ಮಾಡ್ತಾರೆ. ಇದು ನಿಮ್ಮ ಬಾಡಿಗೆ ಬೇಕಾಗಿರೋ ಹೆಲ್ದಿ ಫ್ಯಾಟ್ಸ್ ಮತ್ತು ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡಕ್ಕೆ ಯೂಸ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಫಾಲಿಕಲ್ ಬೇಕಾಗಿರೋ ನ್ಯೂಟ್ರಿಷನ್ ಒಳಗಿಂದ. ಥರ್ಡ್, ಫಿಶ್ ರಿಚ್ ಡಯಟ್. ಇಲ್ಲಿ ಡೈಲಿ ಫಿಶ್ ತಿಂತಾರೆ. ಇದರಿಂದ ಅವರಿಗೆ ಒಮೆಗಾ 3 ಮತ್ತು ಪ್ರೋಟೀನ್ ಥ್ರೂ ಔಟ್ ದ ಇಯರ್ ಸಪ್ಲೈ ಆಗುತ್ತೆ. ಇದರಿಂದ ನಿಮ್ಮ ಹೇರ್ ಫಾಲಿಕಲ್ಸ್ ತುಂಬಾ ಚೆನ್ನಾಗಿದೆ. ಫೋರ್ತ್, ಲೆಸ್ ಪೊಲ್ಯೂಷನ್. ಮೆಟ್ರೋ ಸಿಟೀಸ್ ತರ ಅಲ್ಲಿ ಡಸ್ಟ್, ಪೊಲ್ಯೂಷನ್ ಮತ್ತೆ ಸ್ಮೋಕ್ ಜಾಸ್ತಿ ಇರಲ್ಲ. ಇದರಿಂದ ಅವರ ಸ್ಕ್ಯಾಲ್ಪ್ ತುಂಬಾ ಹೈಜಿನಿಕ್ ಆಗಿರುತ್ತೆ ಮತ್ತು ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಫಿಫ್ತ್, ಕರಿಂಗಾಲಿ ವೆಳ್ಳಂ. ಕೇರಳದಲ್ಲಿ ಎಲ್ಲರೂ ಕರಿಂಗಾಲಿ ವೆಳ್ಳಂ ಕುಡಿತಾರೆ. ಅದು ಒಂದು ಹರ್ಬಲ್ ಇನ್ಫ್ಯೂಸ್ ವಾಟರ್. ಇದು ಬಾಡಿಯಲ್ಲಿ ಟಾಕ್ಸಿನ್ಸ್ ನ ಕಮ್ಮಿ ಮಾಡುತ್ತೆ, ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಇದು ಮುಖ್ಯವಾಗಿ ನಿಮ್ಮ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ನ ಬೆಟರ್ ಮಾಡೋದಕ್ಕೆ ಯೂಸ್ಫುಲ್ ಆಗಿದೆ. ನಿಮಗೂ ಕೇರಳದವ್ರ ತರ ಲಾಂಗ್ ಆಗಿ ತಿಕ್ಕಾಗಿ ಹೇರ್ ಬೇಕು ಅಂದ್ರೆ ನೀವು ಕೇರಳಲ್ಲೇ ಹೋಗಿ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾನು ಹೇಳೋಂತ ಈ ಪುಟ್ಟ ಹ್ಯಾಬಿಟ್ಸ್ ನ ಫಾಲೋ ಮಾಡಿದ್ರೆ ಸಾಕು. ಅದು ಯಾವ್ದು ಅಂತ ತಿಳ್ಕೊಬೇಕಾದ್ರೆ ಲಾಂಗ್ ಹೇರ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸನಲ್ ಆಗಿ DM ಮಾಡ್ತೀನಿ. മനസ്സിലായോ?